ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದಲ್ಲಿನ ನಿರ್ಮಿತಿ ಕೇಂದ್ರದ ಭ್ರಷ್ಟ ಅಧಿಕಾರಿಗಳ ಹಾಗೂ ಭ್ರಷ್ಟ ಸಿಬ್ಬಂದಿಗಳ ವಿರುದ್ಧದ ಹೋರಾಟ ತಾರಕಕ್ಕೇರಿದೆ. ನಿರ್ಮಿತಿ ಕೇಂದ್ರದ ಎದುರಿಗೆ ಮುಳ್ಳು ಕಂಟಿ ಹೊಂದಿಸಿಕೊಂಡು ಹೋರಾಟ ಮಾಡುತ್ತಿದ್ದರೂ ಹೋರಾಟಕ್ಕೆ ಕಿಮ್ಮತ್ತು ಇಲ್ಲ ಎಂಬಂತಾಗಿದೆ. ನಿರ್ಮಿತಿ ಕೇಂದ್ರದ ಆ ಸಮಸ್ಯೆ ಆದರೂ ಏನು, ಎಷ್ಟು ದಿನ ಆಯಿತು ಹೋರಾಟ ಶುರುವಾಗಿ, ಹೋರಾಟ ಮಾಡ್ತಾ ಇರೋದಾದರೂ ಯಾರು ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. ಮುಳ್ಳುಕಂಟಿಯಲ್ಲಿ ಮಲಗಿ ವಿನೂತನ ಹೋರಾಟಕ್ಕೆ ಜಯ ಸಿಗದಿದ್ರೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಎಂಬ ಆಕ್ರೋಶ. ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಬರೋವರೆಗೂ ಮುಳ್ಳುಕಂಟಿ ತೆಗೆಯೋದಿಲ್ಲ ಎಂಬ ಪಟ್ಟು. ನಿರ್ಮಿತಿ ಕೇಂದ್ರಕ್ಕೆ ಹೌದು, ಇದೆಲ್ಲವೂ ಕಂಡು ಬಂದಿದ್ದು ಕಲಬುರಗಿ ನಗರದ ಆಳಂದ್ ರಸ್ತೆಯಲ್ಲಿರುವ ನಿರ್ಮಿತಿ ಕೇಂದ್ರದ ಮುಂಭಾಗದಲ್ಲಿ. ನಿರ್ಮಿತಿ ಕೇಂದ್ರದ ಭ್ರಷ್ಟ ಅಧಿಕಾರಿಗಳ ಹಾಗೂ ಭ್ರಷ್ಟ ಸಿಬ್ಬಂದಿಗಳ ವಿರುದ್ಧ ರಾಮ್ ಸೇನೆ ಸಂಘಟನೆಯಿಂದ ಕಳೆದ 1 ತಿಂಗಳ 4 ದಿನ ಉಪವಾಸ ಸತ್ಯಾಗ್ರಹ ಹಾಗೂ 26 ದಿನ ಸಾಮಾನ್ಯ ಹೋರಾಟ ಸತ್ಯಾಗ್ರಹ ನಡೆಸುತ್ತಿದ್ದರು. ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ನಡೆಯುತ್ತಿದ್ದು ಹೋರಾಟ ತಾರಕಕ್ಕೇರಿದೆ. ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ನಿರ್ಮಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಜಿಲ್ಲಾಧಿಕಾರಿ. ಇವತ್ತೇ ನಾವು ಹೋರಾಟ ಮಾಡೋದಕ್ಕೆ ಉದ್ದೇಶ ಏನಂದ್ರೆ ನಿರ್ಮಿತಿ ಕೇಂದ್ರದಲ್ಲಿ ಇರ್ತಕ್ಕಂಥ ನಕಲಿ ಇಂಜಿನಿಯರಿಂಗ್ ಇಕ್ಬಾಲ್ ಅಹಮದ್ ಅವ್ರ ವಿರುದ್ಧ ಹಾಗೂ ಶಿವಾನಂದ್ ಲೆಕ್ಕಾಧಿಕಾರಿಗಳು ಅವ್ರದ್ದು ವಯಸ್ಸು 75, ಅವರಿಗೆ ಸಸ್ಪೆಂಡ್ ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ನಾವು ನಿರ್ಮಿತಿ ಕೇಂದ್ರದ ಹೋರಾಟ ಮಾಡುತ್ತೆ. ಈ ಹೋರಾಟ 2022ರಿಂದ ಸ್ಟಾರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಸುಮಾರು 18 ದೂರು ಕೊಟ್ಟಿರ್ತೀನಿ. 18 ದೂರು ಕೊಟ್ಟಾಗ ಈಗಿನ ಬಂದಿರ್ತಾರೆ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ರಚನೆ ಮಾಡ್ತಾರೆ. ಕಮಿಟಿ ರಚನೆ ಮಾಡಿ ಕಮಿಟಿ ರಿಪೋರ್ಟ್ ಬರುತ್ತೆ. ಕಮಿಟಿ ರಿಪೋರ್ಟ್ 2009-2009ಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಕಮಿಟಿ ರಿಪೋರ್ಟ್ ಸಲ್ಲಿಸ್ತಾರೆ. ಬಟ್ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ನಮಗೆ ಆ ಕಮಿಟಿಯ ರಿಪೋರ್ಟ್ ವರದಿ ಕೊಡ್ತಾ ಇಲ್ಲ. ವರದಿ ಕೊಡೋಬಟ್ಟಿಗೆ 1-2 ಸರಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಜಿಲ್ಲಾಧಿಕಾರಿಗಳು ನಮಗೆ ಬೆದರಿಕೆ ಹಾಕ್ತಾರೆ. ಅವ್ರು ಗನ್ಮಾನೆ ಕರೆಸಿ ಹೇಳ್ತಾರೆ, ಅವ್ರು ನೆಕ್ಸ್ಟ್ ಟೈಮ್ ಬಂದರೆ ಅವ್ರ ಮೇಲೆ ಕೇಸ್ ಮಾಡ್ತಿರ್ತಾರೆ ಇದೇ ಜಿಲ್ಲಾಧಿಕಾರಿಗಳು. ಅದಕ್ಕೋಸ್ಕರ ನಾವು ಏನು ಮಾಡಿದೆವು, ಮೊನ್ನೆ CM ಅವ್ರು ಬಂದರು, CM ಅವರಿಗೆ ಮನವಿ ಪತ್ರ ಕೊಟ್ಟು ಇಲ್ಲಿ ಅದರಾದರೂ ಈ ಹೋರಾಟ 19/8/2025ಕ್ಕೆ ನಿರ್ಮಿತಿ ಕೇಂದ್ರ ಮುಂಭಾಗದಾಗ ಧರಣಿ ಸತ್ಯಾಗ್ರಹ ಕೂತಿರ್ತೇವೆ. ಧರಣಿ ಸತ್ಯಾಗ್ರಹ ಕೂತಾಗ ಜಿಲ್ಲಾಧಿಕಾರಿಗೆ ಒಂದು ಗಡುವು ಕೊಡ್ತೇವೆ. 3 ದಿನದ ಒಳಗಡೆ ನೀವೇನು ಇವ್ರ ಮೇಲೆ ಕ್ರಮ ತೋರಲಿ ಅಂದ್ರೆ ಮುಂದೆ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ತೀವಿ. ಅದಕ್ಕೆ ಕ್ರಮ ತೋಲೋ ಬಡ್ಡಿ ಮುಂದೆ 4 ದಿನ ಉಪವಾಸ ಸತ್ಯಾಗ್ರಹ ಕೂತಿರ್ತೀನಿ. ಉಪವಾಸ ಸತ್ಯಾಗ್ರಹ ಕೂತಾಗ ನನ್ನ ಜೀವ ಏರುಪೇರು ಆದ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, ತಹಶೀಲ್ದಾರ್ ಕೊಟ್ಟು ಕಳಿಸ್ತಾರೆ. ತಹಶೀಲ್ದಾರ್ ಬಂದು ಮನವಿ ತೊಗೋತಾರೆ. ಮನವಿ ತೊಗೊಂಡು ಏನು ಮಾಡ್ತಾರೆ, ನಿಮಗೆ 48 ಗಂಟೆಯಲ್ಲಿ ನಿಮ್ಗೆ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ನಾ ಏನು ಹೇಳ್ತೀನಿ, ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ 48 ಗಂಟೆ ಬೇಡ ಸರ್, 7 ದಿನದಲ್ಲಿ ವರದಿ ಕೊಡ್ರಿ ಅಂತ ಹೇಳ್ತೀನಿ. ಅಂದಾಗ ಅವ್ರು ಹೋಗ್ತಾರೆ, ಅವ್ರು ಉಡಾಫಿ ಉತ್ತರ ಕೊಟ್ಟು ರಿಪೋರ್ಟ್ ಹಾಕ್ತಾರೆ ನಮಗೆ. ಈಗ ಏನಾಗಿದೆ ಅಂದ್ರೆ ಇವತ್ತಿಗೆ ನಾವು ಧರಣಿ ಕೂತಿ 35ನೇ ದಿನ ಆಯಿತು. ಯಾಕಂದರೆ ನನಗೆ ಜಿಲ್ಲಾಧಿಕಾರಿಗಳ ಮೇಲೆ ಸಂಶಯ ಬರ್ತದೆ. ಜಿಲ್ಲಾಧಿಕಾರಿಗಳು ಒಬ್ಬ ಡೂಪ್ಲಿಕೇಟ್ ಇಂಜಿನಿಯರಿಂಗ್ ಇಕ್ಬಾಲ್ ಅಹಮದ್ ಅವರಿಗೆ ರಕ್ಷಣೆ ಮಾಡ್ತಾಕತ್ತಾರಂದರೆ ಇರುವ ಜಿಲ್ಲಾಧಿಕಾರಿಗಳನ್ನು ಪಾತ್ರದಂತ ನಮ್ಗೆ ಮೇಲ್ನೋಟಕ್ಕೆಲ್ಲ ಸತ್ಯನೇ ಆಗ್ತಾಯಿದೆ. ಯಾಕಂದ್ರೆ ಒಬ್ಬ ಹೋರಾಟಗಾರಿಗೆ ನ್ಯಾಯ ಇಲ್ಲ
ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಮತ್ತು ಇದು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದಲ್ಲಿ ಸಂವಿಧಾನದಾಗ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳು ಹೇಳ್ಬೇಕು. ಈಗ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಜಿಲ್ಲಾಧಿಕಾರಿಗಳು ಬಂದು ನಂದು ಬೇಡಿಕೆ ಈಡೇರೋವರೆಗೂ ಈ ಮುಳ್ಳಿನ ಏನು ಇದ್ದೀನಿ ಯಾವುದೇ ಕಾರಣಕ್ಕೂ ಸರಿಯೋದಿಲ್ಲ, ನನ್ನ ಜೀವ ಹೋದರೂ ಈ ಧರಣಿ ಹಿಂದೆ ಪಡೆಯೋದಿಲ್ಲ. ಜಿಲ್ಲಾಧಿಕಾರಿಗಳು ಬಂದು ಅವ್ರ ಮೇಲೆ ಕೂಡಲೇ ಕ್ರಮ ತೊಗೊಂಡು ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಹಾಕತನ ಈ ಮುಳ್ಳಿನ ಮಧ್ಯದಿಂದ ನಾನು ಸರಿಲ್ಲ ಅಂತೇಳಿ ಇವತ್ತು ಮಾಧ್ಯಮ ಮುಖಾಂತರ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಏನು ಉತ್ತರ ಕೊಟ್ಟಿದ್ದಾರೆ ಸರ್? ಉಡಾಫೆ ಉತ್ತರ ಅಂದರೆ ಇದು ನನಗೆ ಸಂಬಂಧಪಡಲ್ಲ. ನಾನು ಫ್ರೆಷರ್ಗೋಸ್ಕರ ನಾನು ಸುಮ್ಮನೆ ನಿಮ್ಗೆ ನೀರು ಕುಡಿಸಿ ಊಟ ಮಾಡಿಸೋಸಲೇಕ ಒಂದು ನಿಮ್ಗೆ ಕಾಲಹರಣ ಮಾಡಿಸ್ಲಾಕ ನಾನು ಬಂದಿ ಅಂಥೇಳಿ ಮುಂದಿನ ಕ್ರಮಕ್ಕೆ ಜಿಲ್ಲಾಧಿಕಾರಿ ಅಂತ ಕೊಡ್ತಾರೆ. ಬಟ್ ಅವ್ರು ಬಂದ್ರೆ ಯಾಕೆ ತೊಗೊಂಡ್ರಿ ಯಾಕೆ ನಾ ಕ್ರಮ ತೊಗೊಂಡಿದ್ದು ನಮ್ಮ ಆಡಿಯೋ ವಾಯ್ಸ್ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಅದಕ್ಕೋಸ್ಕರ ನಾನು ಏನು ಜಿಲ್ಲಾಧಿಕಾರಿಗಳು ಬಂದು ಮನೆ ಸ್ವೀಕಾರ ಮಾಡತನ ಈ ಮುಳ್ಳಿನ ಮಧ್ಯೆ ಅಲ್ಲ, ಈ ಮುಳ್ಳಿನ ಮ್ಯಾಗ ನನಗೆ ಎಷ್ಟೇ ತ್ರಾಸಲ್ಲ, ಜೀವ ಹೋದ್ರು ಜಿಲ್ಲಾಧಿಕಾರಿಗಳು ಬಂದು ಮನವಿ ಸ್ವೀಕಾರ ಮಾಡಿ ಅವ್ರ ಮ್ಯಾಗ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ರ ಕ್ರಿಮಿನಲ್ ಕೇಸ್ ಹಾಕತನ ಈ ಧರಣಿ ನಾ ಹಿಂದೆ ಪಡೆಯೋದು. ಸರ್ ಇದ್ರೊಳಗೆ ಏನದಪ್ಪ ಅಂದ್ರೆ ಒತ್ತಡ ಎಲ್ಲ ಪ್ರಿಯಾಂಕಾ ಸಾಬ್ರದ್ದು ಕೈವಾಡಿದೆ. ಯಾಕಂದ್ರೆ ಅವ್ರಿಗೆ ಮನವಿ ಕೊಟ್ಟಿನಿ 2 ವರ್ಷ ಇದೇ ಸರ್ಕಾರ ಜಿಲ್ಲಾದ ವಸ್ತುವರಿಗೂ ಬಂದ್ಲಿಕ್ಕೆ ಕೊಟ್ಟ. ಅವ್ರ ಗಮನಕ್ಕೂ ತಂದೆ ಅವರೊಂದು ವಿಧಾನಸೌಧದಾಗ ಒಂದು ಸಾರ್ವಜನಿಕ ಸಭೆ ಇಡ್ತಾರೆ ಇದು ಪ್ರಿಯಾಂಕಾ ಸಾಬ್ರು. ಆ ಟೈಮಿಗೂ ಮನವಿ ಮಾಡಿದೆ ನಾನು. ಆ ಟೈಮಿಗೆ ಜಿಲ್ಲಾಧಿಕಾರಿ ಅವರೇ ಹೇಳಿದ್ದಾರೆ ಅವ್ರ ಮ್ಯಾಗೆ ಏನು ನೋಡಿ ಅಂತ. ಆದರೂ ಕ್ರಮ ತಗೋತಲ್ಲ ಅಂದ್ರೆ ಯಾಕೆ ಜಿಲ್ಲಾ ಉಸ್ತುವಾರಿಗಳು ಕಣ್ಣು ಮುಚ್ಕೊಂಡ್ರೆ ನಮ್ಗೆ ಕಂಡು ಬರ್ತದೆ. ಯಾಕೆ ಜಿಲ್ಲಾಧಿಕಾರಿಗಳು ಈ ಥರ ಮಾಡ್ತಾರೆ, ಜಿಲ್ಲಾ ಉಸ್ತುವಾರಿ ಇವಿ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ಮುಂದಿನ ದಿನಗಳು ಯಾರಿಗೆ ಕೇಳ್ಬೇಕು ನಾವು? ಸರ್ ನಮ್ಮ ಕೊನೆಯದಾಗಿ ಜಿಲ್ಲಾಧಿಕಾರಿಗಳು ಬಂದು ನಂದು ಬೇಡಿಕೆ ಈಡೇರೋವರೆಗೂ ನಂದು ಇದೇ ಜೀವನ. ನಂದು ಸಾವಿಗೆ ಏನೇನಾದರೂ ಜಿಲ್ಲಾಧಿಕಾರಿ ಕಾರಣ. ನಮ್ಮ ಹೆಸರು ಗುಂಡು ಪಾಟೀಲ್ ರಾಮಸೇನ ವಿಭಾಗೀಯ ಅಧ್ಯಕ್ಷ. ಈ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಕೇವಲ 16,000 ಸಂಬಳ ಪಡೆಯುತ್ತಾರೆ. ಆದರೆ ಅವರು 3 ಕೋಟಿ ರೂಪಾಯಿ ಮನೆ ಕಟ್ಟುತ್ತಾರೆ. ಇದೆಲ್ಲವನ್ನು ನೋಡ್ತಿದ್ರೆ ನಿರ್ಮಿತಿ ಕೇಂದ್ರದಲ್ಲಿನ ಭ್ರಷ್ಟಾಚಾರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಏನು ನಮ್ಮ ರಾಮ್ ಸೇನೆ ಸಂಘಟನೆ ಕಡೆಯಿಂದ ಸತತವಾಗಿ ಇವತ್ತಿಗೆ 35 ದಿನ ಹೋರಾಟ ನಡೀತಾ ಇದ್ರೂ ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ 2017ರಲ್ಲಿ ಇದೇ ನಿರ್ಮಿತಿ ಕೇಂದ್ರದಲ್ಲಿ ಇಕ್ಬಾಲ್ ಅಹ್ಮದ್ ಅವನು ಮೇಸ್ತ್ರಿಯಾಗಿ ಜಾಯಿನ್ ಆಗ್ತಾನೆ. ಸತತವಾಗಿ 10 ವರ್ಷ 2007ರಿಂದ 17 ವರ್ಷ ಆಗಿ ಮೇಸ್ತ್ರಿಯಾಗೆ ಕೆಲಸ ಮಾಡ್ತಾನೆ. ಅಲ್ಲಿಂದ 2017ಕ್ಕೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಡಾಕ್ಯುಮೆಂಟ್ಸ್ ಹಚ್ಚಿ ಅವನು ಇಂಜಿನಿಯರ್ ಆಗಿ ಪೋಸ್ಟಿಂಗ್ ಆಗಿ ಬರ್ತಾನೆ. ಇಲ್ಲಿ ಅವರು ನಮ್ಮ DC ಮೇಡಮ್ ಅವರು ಅವನಿಗೆ ಏನಂತ ಪೋಸ್ಟಿಂಗ್ ಕೊಡ್ತಾರೆ ಅಂದರೆ ಸೆಕ್ಷನ್ ಆಫೀಸರ್ ಅಂತ ಪೋಸ್ಟಿಂಗ್ ಕೊಡ್ತಾರೆ. ಅಲ್ಲಿಂದ ಅವ್ನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಏನು ನಮಗೆ ನಾವೆಲ್ಲ ಕಲೆ ಹಾಕಿ ಅವೆಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ತೆಗೆದಿದ್ದೀವಿ. ನಾವೆಲ್ಲ ಮೇಡಮ್ ಕ್ವಶನ್ ಮಾಡಿದ್ವಿ, ಯಾಕ್ರಿ ಮೇಡಮ್ ಈ ಥರ ನೀವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ ಡೂಪ್ಲಿಕೇಟ್ ಇಂಜಿನಿಯರ್ ಅದನ್ನು ಸರ್ಕಾರಕ್ಕೆ ಈ ಥರ ಲೂಟಿ ಹೊಡಿತಾರೆ ಅಂತಂದ್ರು. ಅವ್ರ ಕಡೆಯಿಂದ ಯಾವುದೇ ನಮಗೆ ಸ್ಪಂದನೆ ಬಂದಿಲ್ಲ. 2022ಕ್ಕೆ ನಾವು ಏನು ಲೋಕಾಯುಕ್ತ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. 2023ಕ್ಕೆ ಏನಾದ DC ಮೇಡಮ್ ಅವರು ಕಮಿಟಿ ಮಾಡ್ತಾರೆ. ಕಮಿಟಿ ಮಾಡಿ 3 ಕಮಿಟಿ ಮಾಡ್ತಾರೆ. ಆ ಕಮಿಟಿದಾಗ ಒಬ್ಬರು ಪಿ ಆರ್ ಇ ಒಬ್ರಿಗೆ ಇದು ಮಾಡ್ತಾರೆ, ಇನ್ನೊಬ್ಬರು PWD ಪಟ್ಟಣ ಶೆಟ್ಟಿ ಅಂತೇಳಿ, ಇನ್ನೊಬ್ಬರು ಸೇಡಾ ಮೇಸಿ ಆಶಪ್ಪ ಅಂತೇಳಿ ಅವ್ರು 3 ಕಮಿಟಿ ರಚನೆ ಮಾಡ್ತಾರೆ. ಆ ಕಮಿಟಿ ರಚನೆದಾಗ ಏನು PRE ದವರು ಮತ್ತು PWDದವ್ರು ಏನು ವರದಿ ಕೊಡ್ತಾರಪ್ಪ ಅಂದ್ರೆ ರಾಮ್ ಸೇನಾ ಮಾಡಿರೋಂಥ ಆರೋಪ ಏನು ಸತ್ಯ ಅದ, ತಕ್ಷಣವೇ DC ಮೇಡಮ್ ನೀವು ಅದು ನಿರ್ಮಿತಿ ಕೇಂದ್ರದ ವಿರುದ್ಧ ಯಾವುದೇ ಅವ್ರದ್ದು ಇಂಜಿನಿಯರ್ ವಿರುದ್ಧ ಆ್ಯಕ್ಷನ್ ತೊಗೋಬೇಕಂತೇಳಿ ಅವರು ವರದಿ ಮಾಡ್ತಾರೆ. ಆ ವರದಿ DC ಮೇಡಮ್ ಅವರು ತಂಬಲ್ಲೇ ಇಟ್ಕೊಂಡು ನಮಗೆ ಯಾವುದೇ ರೀತಿಯಾದ ವರದಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲಪ್ಪ ಅಂತಂದರೆ ಈ ನಿರ್ಮಿತಿ ಕೇಂದ್ರದ ಅಧ್ಯಕ್ಷ ಏನದಾರ ಅವರು DC ಮೇಡಮೇ ಅದಾರ. ಈ ನಿರ್ಮಿತಿ ಕೇಂದ್ರ ಅಧ್ಯಕ್ಷನೂ ಅವರೇ ಅದಾರ. ಅದರ ಸಲುವಾಗಿ ನಿರ್ಮಿತಿ ಕೇಂದ್ರ ಅಧ್ಯಕ್ಷರಿಗೂ ಮತ್ತು ಇಲ್ಲಿ ಇರುವಂಥ ಮೇಸ್ತ್ರಿಯಾಗಿ ಜಾಯ್ನಿಂಗ್ ಆಗಿ ಈಗ ಪ್ರೆಸೆಂಟ್ ಅವ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇವರಿಬ್ಬರದು ಇಲ್ಲಿ ನಮಗೇನು ಕಂಡು ಬರ್ತದಪ್ಪ ಅಂದರೆ ಇವರಿಬ್ಬರು ಇಲ್ಲಿ ಏನು ಕಮಿಷನ್ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣವೇ ನೀವು ನಮಗೇನು ಇದಕ್ಕೆ ನಮ್ಮ ಆರೋಪಕ್ಕೆ ನೀವೇನಾದರೂ ಒಂದು ಬೆಲೆ ಕೊಡಲಿಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ರಾಮ್ ಸೇನಾ ಸಂಘಟನೆ ಕಡೆಯಿಂದ ಮಾಡಬೇಕಾಗುತ್ತಾ. ಮತ್ತು ಕೂಡಲೇ ಇಕ್ಬಾಲ್ ಅಹ್ಮದನನ್ನು ನೀವು ವಜಾಗೊಳಿಸಬೇಕು, ಅವನ ಆಸ್ತಿನ ಜಪ್ತಿ ಹಾಕಬೇಕು. ಅವನಿಗೆ ಕೇವಲ 16,000 ರೂಪಾಯಿ ಇವತ್ತಿಗೂ ಒಂದು ಪೇಮೆಂಟ್ ಬಿಲ್ ಇದು ತೆಗೆಸಿದ್ರೆ 16,000 ರೂಪಾಯಿ ಅದ ರೀ. ಅವ 2.5-3 ಕೋಟಿ ರೂಪಾಯಿ ಮನೆ ಕಟ್ತಾನೆ, 35-40 ಎಕರೆ ಹೊಲ ತೊಗೋತಾನೆ. ಅವನಿಗೆ ಅಷ್ಟು ಆಸ್ತಿ ಎಲ್ಲಿಂದ ಬಂತು? 40 ಲಕ್ಷ ರೂಪಾಯಿ ಕಾರ್ದಾಗ ತಿರುಗಾಡ್ತಾನೆ. ಅದು ಎಲ್ಲ ಗೊತ್ತಿದ್ದು DC ಮೇಡಮು ಗೊತ್ತಿದೆ. ಯಾಕಂತಂದರೆ ಇಬ್ಬರು ಕೈವಾಡ, DC ಮೇಡಮು ಕೈವಾಡ ಇದೆ. ಈ ನಿರ್ಮಿತಿ ಕೇಂದ್ರದ ಮೇಸ್ತ್ರಿಯಾಗಿ ಜಾಯ್ನಿಂಗ್ ಆಗಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇವರಿಬ್ಬರು ಕಮಿಷನ್ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಕೂಡಲೇ ನೀವೇನಾದರೂ ಇದಕ್ಕೆ ಒಂದು ನಮ್ಗೆ ಇದು ಕೊಡಿಸ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಮ್ ಸೇನಾ ಸಂಘಟನೆ ಮತ್ತು ನಮ್ಮ ಹಿಂದೂ ಸೇನಾ ಸಂಘಟನೆ ಎಲ್ಲ ಸಂಘಟನೆ ಕನ್ನಡ ಪರ ಸಂಘಟನೆ ಎಲ್ಲ ಸಂಘಟನೆ ಬಂದಿದ್ದೀವಿ. ಮುಂದಿನ ದಿನಗಳಿಂದ ಉಗ್ರವಾದ ಹೋರಾಟ ನಮ್ಮ ರಾಮ್ ಸೇನಾ ಕಡೆಯಿಂದ ಮಾಡ್ತಾ ಇದ್ದೀವಿ ಅಂತೇಳಿ ನಾವು DC ಮೇಡಮ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಮೇಶ್ ದೇಸಾಯಿ, ರಾಮ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ. ಇದೆಲ್ಲವನ್ನು ಗಮನಿಸ್ತಿದ್ರೆ ನಿರ್ಮಿತಿ ಕೇಂದ್ರದ ವಿಷಯದಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರ ಆಗಿದೆಯಾ ಎಂಬ ಸಾಮಾನ್ಯ ಪ್ರಶ್ನೆ ಮೂಡುವುದು ಸಹಜ. ಈ ನಿರ್ಮಿತಿ ಕೇಂದ್ರದ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾದರೂ ಯಾರ್ಯಾರು, ಅದೆಷ್ಟು ಭ್ರಷ್ಟಾಚಾರ ಆಗಿದೆ ಎಂಬುದು ಕಾದು ನೋಡಬೇಕಾಗಿದೆ. ಇವತ್ತೇನು ಈಗೇನೇನು ಇದು ಹೇಳಿದ್ರಲ್ಲ, ಇವತ್ತೇನು ಪ್ರೊಟೆಸ್ಟ್ ಕೂತಿರೋಂಥ ಗುಂಡು ಪಾಟೀಲ್ ಅವರು ಏನು ಆರೋಪ ಮಾಡ್ಯಾರಲ್ಲ, ಇದಕ್ಕೊಂದು ಪ್ರತಿಯೊಂದಕ್ಕೂ ನಮ್ಮ ದಾಖಲಾತಿಗಳು. ಈ ದಾಖಲಾತಿಗಳು ಪ್ರತಿಯೊಂದು ಇದ್ರೂ ಏನು ಯಾವ ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತು, ಆ್ಯಕ್ಷನ್ ತೊಗೊಂಬಲ್ದ್ರಲ್ಲ. ಇದ್ರ ಮೇಲೆ ಇವ್ರದ್ರಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇದೆ ಗೊತ್ತಿಲ್ಲ. ಯಾಕಂದ್ರೆ ಈ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ, ಹಾಗೂ ಇದಕ್ಕೆ ಪ್ರತಿಯೊಂದು ಇದಕ್ಕೂ ಅವ್ರು ಇದ್ದಾರೆ. ಇದಕ್ಕೆ ಈ ಏನು ಯಾವ ಕಮಿಟಿ ಕೂಡಬೇಕಾಗಿತ್ತಲ್ಲ, ಕಮಿಟಿ ಕೂಡ ಜಿಲ್ಲಾಧಿಕಾರಿಗಳೇ ಕೂಡಿಸಿದ್ದಾರೆ. ಆ ಕಮಿಟಿ ವರದಿ ಬಂದ್ರೂ ಅವ್ರಿಗೆ ಹೋಗಿದೆ, ಅದನ್ನು ಆ್ಯಕ್ಷನ್ ತೊಗೊಂಬಲ್ಲ ಅಂದ್ರಲ್ಲ. ಇದ್ರ ಮೇಲೆ ಏನಿದೆ, ಯಾವುದು ಒತ್ತಡ ಇದೆ ನನಗೆ ಗೊತ್ತಾಗಿಲ್ಲ. ಏನು ಇದು ಅನ್ಬೇಡ್ದು, ಅದನ್ನು ಅವ್ರು ಜಿಲ್ಲಾಧಿಕಾರಿಗಳಿಗೂ ಇವರಿಗೂ ಯಾವ ರೀತಿ ಏನು ಅದು ಶಬ್ದ ನಾನು ಹೇಳಬಾರ್ದು, ಅದು ತಿಳ್ಕೊಬೇಕಷ್ಟೇ. ಅದೇನು ಕಾರಣ ಅದನ್ನೇ ಏನೂ ಗೊತ್ತಿಲ್ಲ. ಅವ್ರು ಕೂಡಲೇ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರೇನು ಸರ್ಕಾರಿ ಅಧಿಕಾರಿಗಳಲ್ಲ, ಆದ್ರೂ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಹಚ್ಚಿ ಇಂಜಿನಿಯರ್ ಆಗ್ಯಾರ ಅಂದಿರಲ್ಲ, ಅವ್ರಿಗೆ ತೆಗೆಯೋಂಥದ್ದು ಹಕ್ಕಿದೆ. ಆಯಿತು, ಇಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೋ ಜನ ಯುವಕರು ಖಾಲಿ ಕೂತಾರೆ, ಅವ್ರಿಗೆ ತಂದು ಹಚ್ಚಲ್ಲಕ್ಕೆ ನಮ್ದೇನು ಇದು ಇಲ್ಲ. ಅವ್ರು ಅವ್ಯವಹಾರ ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ. ಅವ್ಯವಹಾರ ಮಾಡ್ರಿ ಅಂದ್ರೆ ಮುಂದಿನ ಲೋಕಾಯುಕ್ತ ಅವ್ರು ನೋಡ್ಕೋತದ. ಅಲ್ಲಿವರೆಗೂ ಕೂಡಲೇ ಇವರನ್ನು ಸಸ್ಪೆಂಡ್ ಮಾಡಬೇಕು, ಕೂಡಲೇ ಅಲ್ಲಿ ಹೊಸ ಸಿಬ್ಬಂದಿಗಳು ಇದು ಮಾಡಬೇಕು. ಎಲ್ಲಿವರೆಗೂ DC ಅವ್ರು ಬರೋಂಗಿಲ್ಲ ಅಲ್ಲಿವರೆಗೂ ನಮ್ಮ ಪ್ರೊಟೆಸ್ಟ್ ಇದೇ ರೀತಿ ಮುಳ್ಳುಗಳ ಮಧ್ಯೆ ಗುಂಡೂರಾವತ್ತೆ ಇದೇ ರೀತಿಲಿ ನಡೀತಾ ಇರ್ತದೆ. ಇವತ್ತು ಕಲಬುರಗಿ ನಗರದ ನಿರ್ಮಿತಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅವ್ಯವಹಾರದ ವಿರುದ್ಧ ಎಲ್ಲ ದಾಖಲೆಗಳ ಸಹಿತ ಇವತ್ತು ಶ್ರೀ ಗುಂಡು ಪಾಟೀಲ್ ರಾಮ್ ಸೇನಾ ಕರ್ನಾಟಕ ಸಂಘಟನೆಯವರು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಇವತ್ತು ಹೋರಾಟಕ್ಕೆ ಕುಳಿತಿದ್ದರೂ ಸಹಿತ ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿಯು ಬಂದು ಯಾವುದೇ ಸಮಸ್ಯೆಯನ್ನು ಆಲಿಸದೆ ಇವತ್ತು ಜಿಲ್ಲಾಧಿಕಾರಿಗಳ ಇವತ್ತು ಇಂಥ ನಮ್ಮ ಹೋರಾಟಗಾರರ ಯಾವುದೇ ಒಂದು ಪ್ರತಿಭಟನೆಗೆ ಇವತ್ತು ಯಾವುದೇ ಸ್ಪಂದನೆ ನೀಡ್ತಾ ಇಲ್ಲ. ಇದರಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರೋದ್ರ ಬಗ್ಗೆ ಶಂಕೆ ಇದೆ. ಇವತ್ತು ಎಲ್ಲ ಸಂಘಟನೆಯವರು ಸೇರಿಕೊಂಡು ಇಷ್ಟೊಂದು ದೊಡ್ಡ ಹೋರಾಟ ಮಾಡ್ತಾಯಿದ್ರು ಸಹಿತ ಇವತ್ತು ಜಿಲ್ಲಾಧಿಕಾರಿಗಳಿಗಾಗಲಿ ಮೇಲಾಧಿಕಾರಿಗಳಾಗಲಿ ಯಾವುದೇ ರೀತಿಯ ಭಯ ಇರೋದಿಲ್ಲ. ಯಾಕಂತಂದರೆ ಇಲ್ಲಿ ಸ್ಪಷ್ಟ ಗೋಚರವಾಗ್ತದೆ ಏನಪ್ಪ ಅಂತಂದರೆ ಇವತ್ತು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಡ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳು, ಅನ್ಯಾಯಗಳು, ಇದರ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಪಿತೂರು ಸಹಿತ ಇದೆ ಅಂತಕ್ಕಂಥ ಸಂದೇಹವನ್ನು ಇವತ್ತು ಎಲ್ಲ ಸಂಘಟನೆಯವರಿಗೆ ಬರ್ತಾ ಇದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರು ಹಾಗೂ ಸಂಘಟನೆಯವರ ಏನು ಬೇಡಿಕೆ ಇದೆ ಅದನ್ನು ಇವತ್ತು ಈಡೇರಿಸಲಿಲ್ಲ ಅಂತಂದರೆ ಇವತ್ತಿನ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಯವರು ಸೇರಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸುಭಾಷ್ ಬಿದ್ನೂರು, ಸಮೃದ್ಧಿ ಕನ್ನಡ ಜನಪರ ಸಮಿತಿಯ ರಾಜ್ಯಾಧ್ಯಕ್ಷರು. ಅಪರಾಯ್ ಬಡಿಗೇರ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ.
ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.